ಯಾರೂ ಸಹಿತ ಹೋಗದೇ ಇರುವಂತಹ ಪ್ರದೇಶದಲ್ಲಿ ರಷ್ಯಾ ಮೂಲದ 40 ವರ್ಷದ ಮಹಿಳೆಯೊಬ್ಬಳು ತನ್ನ ಇಬ್ಬರು ಮಕ್ಕಳ ಜೊತೆಗೆ ವಾಸವಾಗಿರುವ ಪ್ರಕರಣವೊಂದು ಗೋಕರ್ಣದಲ್ಲಿ ಬೆಳಕಿಗೆ ಬಂದಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ದಟ್ಟವಾದಂಥ ಅರಣ್ಯ ಅಂದರೆ ಗುಡ್ಡ ದಟ್ಟ ಅರಣ್ಯದಿಂದ ಆವೃತವಾಗಿದೆ. ಈ ಅರಣ್ಯ ಗೋಕರ್ಣದಲ್ಲಿರುವಂಥ ರಾಮತೀರ್ಥದಲ್ಲಿರುವಂತಹ ಅರಣ್ಯ. ಇದು ಪೂರ್ತಿಯಾಗಿ ಅರಬ್ಬಿ ಸಮುದ್ರಕ್ಕೆ ಅಂಟಿಕೊಂಡಿರುವಂತಹ ಅರಣ್ಯ ಪ್ರದೇಶ. ಇದರಲ್ಲಿ ಒಂದು ಗುಹೆ ಇದೆ. ಅಂದರೆ ಪೂರ್ತಿಯಾಗಿ ಈ ಅರಣ್ಯದಲ್ಲಿ ದೊಡ್ಡ ದೊಡ್ಡ ವಿಷಜಂತುಗಳು, ಅದ ನಂತರ ಸರ್ಪಗಳು ಇದಾವೆ ಎಂಬುದು ಈ ಹಿಂದೆಯೂ ಸಹಿತ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಈ ಹಿಂದೆ ಟ್ರೆಕ್ಕಿಂಗ್ ಸಹಿತ ಬರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಪೊಲೀಸರು ಟ್ರೆಕ್ಕಿಂಗ್ ಅನ್ನು ಸಹಿತ ನಿರ್ಬಂಧವನ್ನು ಮಾಡಿದ್ರು. ಆದರೆ ಇಲ್ಲಿರುವಂತಹ ಗುಹೆ ಈಗೇನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ CPI ಶ್ರೀಧರ್ ಅವರು ಮತ್ತು PSI ಖಾದರ್ ಅವರು ಮತ್ತು ಅವರು ತಂದ PSI ವಸಂತ ಅವರು ಸಹಿತ ಇಲ್ಲಿ ಬಂದುಬಿಟ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದರೆ 40 ವರ್ಷದ ಮಹಿಳೆ ಈ ಗುಹೆಯಲ್ಲಿ ವಾಸವಾಗಿರುವುದು ಕಂಡು ಅವರಿಗೂ ಸಹಿತ ಶಾಕ್ ಆಗಿದೆ. ಯಾಕೆಂದರೆ ಮೊದಲಿಗೆ ಅವರು ಇಲ್ಲಿ ಗಸ್ತು ಹಾಕೋಕ್ಕೆ ಬಂದಿದ್ದರು. ಗಸ್ತು ಹಾಕೋಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೆ ಇಲ್ಲಿರುವಂಥ ಸೀರೆ ಕರ್ಟನ್ ಎಲ್ಲವೂ ಕಂಡಿದೆ. ಆ ಕರ್ಟನ್ ಒಂದು ಸ್ವಲ್ಪ ಸೈಡ್ಗೆ ಮಾಡಿ ನೋಡಿದಾಗ ಪಕ್ಕದಲ್ಲಿರುವಂತಹ ದೇವರು ಕಂಡಿದೆ. ಆ ದೇವರನ್ನು ನೋಡಿಬಿಟ್ಟು ಅವರಿಗೆ ಶಾಕ್ ಆಗಿದೆ. ಇಲ್ಲಿ ಯಾರಿದ್ದಾರೆ ಅಂತ ನೋಡಿಬಿಟ್ಟು ಅವರು ಒಂದು ಸ್ವಲ್ಪ ಯಾರು ಅಂತ ಕೂಗಿದ್ದಾರೆ. ಅವಾಗ ಒಂದು ಚಿಕ್ಕ ಮಗು ಒಂದು ಹೊರಗಡೆ ಬಂದಿದೆ. ಆ ಚಿಕ್ಕ ಮಗು ಪೂರ್ತಿಯಾಗಿ ಬಟ್ಟೆ ಹಾಕಿರಲಿಲ್ಲ. ಅದನ್ನು ಕಂಡು ಇನ್ನಷ್ಟು ಶಾಕ್ ಆಗಿ ಯಾರು ಅಂತ ಕಂಡಿದಾಗ ಅದು ಪೂರ್ತಿ ಒಳಗಡೆ ಓಡಿ ಹೋಗಿದೆ. ಇನ್ನಷ್ಟು ಅವರು ಶಾಕ್ ಆಗಿ ಒಳಗಡೆ ಹೋಗಿ ನೋಡಿದಾಗ ಮಹಿಳೆಯೊಬ್ಬಳು ತನ್ನ ಇನ್ನೊಂದು ಮಗುವಿಗೆ ಚಿತ್ರ ಬಿಡಿಸುವುದನ್ನು ಹೇಳ್ಕೊಡ್ತಾ ಇದ್ದಳು. ಅದನ್ನು ನೋಡಿಬಿಟ್ಟು ಅವಳಿಗೆ ಯಾರು ಏನು ಎಂತ ಎಲ್ಲ ಕೇಳಿದಾಗ ಅವಳು ನಾನು ರಷ್ಯಾ ಮೂಲದವಳು ಅಂತಲೂ ಸಹಿತ ಒಪ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಇದು ನನ್ನ ಮನೆ, ಇಲ್ಲಿ ನಾನು ಆಗಾಗ ಬರ್ತಾ ಇದ್ದೆ, ನಾನು ಒಂದು ಆಧ್ಯಾತ್ಮಿಕತೆ ಮತ್ತು ಇಲ್ಲಿರುವಂತಹ ನೇಚರ್ ಜೊತೆಗೆ ನನ್ನ ಒಂದು ಅವಿನಾಭಾವ ಸಂಬಂಧ ಇದೆ, ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದು ನೆಲೆಸಿದ್ದೀನಿ ಅಂತಲೂ ಸಹಿತ ಹೇಳಿದಾಳೆ. ಇಲ್ಲಿ ಏನಾದರೆ ಪ್ರಮುಖವಾಗಿ ಈ ಗೋಕರ್ಣದಲ್ಲಿರುವಂಥ ರಾಮತೀರ್ಥ ಗುಡ್ಡ ಏನಿದೆ, ರಾಮತೀರ್ಥ ಗುಡ್ಡ ಕಳೆದ ಕೆಲವು ವರ್ಷಗಳಿಂದ ಗುಡ್ಡ ಕುಸಿತ ಆಗುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಟ್ರೆಕ್ಕಿಂಗ್ಗಳನ್ನು ಬರುವುದನ್ನು ಸಹಿತ ಪೊಲೀಸರು ಅವಾಯ್ಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಳೆಗಾಲ ಸಂದರ್ಭದಲ್ಲಿ ಪೊಲೀಸರು ಆಗಾಗ ಇಲ್ಲಿ ಗಸ್ತನ್ನು ಸಹಿತ ಹಾಕ್ತಾರೆ. ಗಸ್ತು ಹಾಕಿದ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಪೂರ್ತಿಯಾಗಿ ಗುಹೆಯಲ್ಲಿ ಯಾವ ರೀತಿಯಾಗಿ ಅವಳು ತನ್ನ ಜೀವನವನ್ನು ಕಟ್ಕೊಂಡಿದ್ದಾಳೆ ಅಂತ ನೋಡಬಹುದು. ಯಾಕಂದರೆ ಇವಳು ರಷ್ಯಾ ಮೂಲದ ಮಹಿಳೆ. ಇವಳು 2016ರಲ್ಲಿ ಕೆಲಸದ ನಿಮಿತ್ತ ಗೋವಾಕ್ಕೆ ಬಂದಿದ್ದಳು. ಗೋವಾದ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಅದನ್ನು 2017ರಲ್ಲಿ ಅವಳದು ಪೀರಿಯಡ್ ಎಕ್ಸಿಟ್ ಆದ ನಂತರ ಅವಳನ್ನು ಕೆಲಸದಿಂದ ತೆಗೆದುಹಾಕ್ತಾರೆ. ಅವಾಗ ಅವಳು 2017ರಲ್ಲಿ ನೇಪಾಳಕ್ಕೆ ಹೋಗ್ತಾಳೆ. ನೇಪಾಳದಲ್ಲಿ ಹೋಗಿ ಅಲ್ಲಿಂದ ಕೆಲವು ತಿಂಗಳುಗಳ ಕಾಲ ಇದ್ದು ಅಲ್ಲಿಂದ ಮತ್ತೆ ಗೋವಾಕ್ಕೆ ಬಂದು ಗೋವಾದಲ್ಲಿ ಇದ್ದು ಅಲ್ಲಿಂದ ಕೆಲವು ಆಗಾಗ ಗೋಕರ್ಣಕ್ಕೆ ಬಂದು ಗೋಕರ್ಣದಲ್ಲಿರುವಂಥ ಈ ಗುಹೆಯಲ್ಲಿ ಆಗಾಗ ಬಂದು ನೆಲೆಸೋದು ಮತ್ತು ಗೋವಾಕ್ಕೆ ಹೋಗೋದು ಎಂಬುದು ನಿತ್ಯದ ಕಾಯಕ ಆಗಿತ್ತು ಅಂತಲೂ ಸಹಿತ ಹೇಳ್ತದೆ. ಅಂದರೆ ಆಗ ಇಲ್ಲಿ ಬಂದು ಒಂದು 15-20 ದಿವಸ ನಿಲ್ಲೋದು ಮತ್ತೆ ಹೋಗೋದು ಈ ರೀತಿ ಮಾಡ್ತಿದ್ದೆ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ದೃಶ್ಯದಲ್ಲಿ ನೋಡಬಹುದು, ಇದು ಗುಹೆ ಒಂದು ಭಯಾನಕ. ಅಷ್ಟೇ ಅಲ್ಲದೆ ಗುಹೆಯ ಪಕ್ಕದಲ್ಲಿ ಇನ್ನೊಂದು ಕಡೆ ತೋರಿಸ್ತೀವಿ, ಇಲ್ಲೇನು ಕಾಣಿಸ್ತಾ ಇದೆ, ಅಲ್ಲಿ ಪೂರ್ತಿಯಾಗಿ ಅವಳು ನೈಟೆಲ್ಲ ಮಲ್ಕೋತಿದ್ದಳು. ಅದಕ್ಕೆ ಅಂಟಿಕೊಂಡೇ ಒಂದು ದೊಡ್ಡ ಗುತ್ತಿದೆ. ಆ ಗುತ್ತಿನಲ್ಲಿ ಒಂದು ದೊಡ್ಡ ಹಾವುಗಳು ಸಹಿತ ಇದ್ದಾವೆ. ಅಂತಹ ಹಾವಿನ ಜೊತೆಗೆ ಅವಳು ಮಲ್ಕೋತಿದ್ದಳು. ಮತ್ತು ಪೊಲೀಸರು ಕಾರ್ಯಾಚರಣೆಗೆ ಬಂದಾಗ ಹಾವು ಒಂದು ಬಂದದ್ದನ್ನು ಕಂಡು ಅವಳು ಇದು ನನ್ನ ಫ್ರೆಂಡು, ನೀವು ನನ್ನ ನೋಡೋಕೆ ಬಂದಿದ್ದೀರಾ, ಅದು ಸಹಿತ ನನ್ನ ನೋಡೋಕೆ ಬಂದಿದೆ ಅಂತಲೂ ಸಹಿತ ಅವಳು ಅದನ್ನು ಕಂಡು ಎಂಜಾಯ್ ಮಾಡಿದ್ಳು. ಅಂದರೆ ಒಟ್ಟಾರೆಯಾಗಿ ಅವಳೇನಂದರೆ ಪೂರ್ತಿಯಾಗಿ ಅಡ್ವೆಂಚರ್ ಮೈಂಡೆಡ್ ಲೇಡಿ ಆಗಿದ್ಲು ಅಂತಲೂ ಸಹಿತ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆದರೆ ಅವಳು ರಷ್ಯಾ ಮೂಲದವಳಾಗಿರುವುದರಿಂದ, ಇಂತಹ ಗುತ್ತಿನಲ್ಲಿರುವುದರಿಂದ ಅವಳನ್ನು ಈಗಾಗಲೇ ಪೊಲೀಸರು ಕಾರವಾರದಲ್ಲಿರುವಂತಹ ಮಹಿಳಾ ಸ್ವೀಕಾರ ಕೇಂದ್ರಕ್ಕೆ ಕಳಿಸಲಾಗಿದ್ದು, ಅಲ್ಲಿಂದ ಅವಳನ್ನು ಬೆಂಗಳೂರಿಗೆ ಕಳಿಸಿಬಿಟ್ಟು ಅಲ್ಲಿಂದ ರಷ್ಯಾ ಅಂಬಾಸಿಡರ್ ಜೊತೆಗೆ ಮಾತಾಡಿಬಿಟ್ಟು ರಷ್ಯಾ ದೇಶಕ್ಕೆ ಕಳಿಸುವಂಥ ಎಲ್ಲ ಪ್ರಕ್ರಿಯೆಯನ್ನು ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.